ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ರಾಯರ ಆರಾಧನಾ ವಿಶೇಷ ದಿನದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಪಡೆದುಕೊಂಡಿದ್ದೀರಿ. ಹಾಗಾದ್ರೆ ಇಂದಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪವಿತ್ರ ಕ್ಷೇತ್ರದ ವಿಶೇಷತೆಗಳ ಜೊತೆಗೆ ಆ ಕ್ಷೇತ್ರದ ಸಂಪೂರ್ಣ ಪರಿಚಯ ಮಾಡಿಕೊಳ್ಳೋಣ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದ್ರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಭಗವಂತ ಎಲ್ಲಾ ಬಾರಿಯೂ ದಾರಿಗಿಳಿದು ಬರೋದಕ್ಕೆ ಸಾಧ್ಯವಿಲ್ಲ ಎಂದೆನಿಸಿದಾಗ ಆತ ಮನುಷ್ಯ ರೂಪದಲ್ಲಿ ಜನಿಸಿ ಮಾನವರನ್ನ ಉದ್ಧರಿಸ್ತಾನೆ. ಸಮಾಜದ ಪಿಡುಗುಗಳನ್ನ ದೂರ ಮಾಡಿ ಧರ್ಮ ಸಂಸ್ಥಾಪನೆಯನ್ನ ಮಾಡೋಕೆ ಹಲವಾರು ಮಹಾಮಹಿಮರು ನಮ್ಮ ನಾಡಿನಲ್ಲಿ ಜನಿಸಿದ್ದಾರೆ. ಅಂತಹ ಮಹಾನುಭಾವರ ಪೈಕಿ ಇಂದಿಗೂ ಭಕ್ತರ ಮನದಲ್ಲಿ ನೆಲೆ ನಿಂತಿರುವವರು ಕೊಟ್ಟೂರಿನ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಗಳು. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಅನೇಕ ಪವಾಡಗಳ ನೆಲೆವೀಡಾದ ಕೊಟ್ಟೂರನ್ನ ದರ್ಶನ ಮಾಡಿ ಸ್ವಾಮಿಯ ಕೃಪೆಗೆ ಪಾತ್ರರಾಗೋಣ. ಕೇಳಿದ ವರಗಳನ್ನ ನೀಡುವ ಊರು ಎಂದೇ ಖ್ಯಾತವಾಗಿರೋ ಕೊಟ್ಟೂರಿನಲ್ಲಿ ಗುರು ಕೊಟ್ಟೂರೇಶ್ವರರು ಜೀವಂತ ಸಮಾಧಿಯನ್ನ ಹೊಂದಿದ್ದು, ಈ ಕ್ಷೇತ್ರವನ್ನ ಹಿಂದೆ ಶಿಖಾಪುರಿ ಎಂದು ಕರೆಯಲಾಗ್ತಾ ಇತ್ತು. ಕೊಟ್ಟೂರು ದೊರೆಯೇ ನಿನಗಾರು ಸರಿಯೇ, ಸರಿ ಎಂದವರ ಹಲ್ಲು ಮುರಿಯೇ ಬೋಪರಾಕ್ ಎನ್ನುವ ಭಕ್ತರ ಕೂಗು ಈ ದೇಗುಲದಲ್ಲಿ ಸದಾ ಕೇಳಿಬರುತ್ತೆ. ಗುರು ಕೊಟ್ಟೂರೇಶ್ವರರು ತಮಿಳುನಾಡಿನಿಂದ ಸಂಚರಿಸಿ ಎಡೆಯೂರಿನ ಯತಿಗಳ ಬಳಿ ವೀರಶೈವ ಧರ್ಮದ ದೀಕ್ಷೆ ಪಡೆದು ನಂತರ ಕೊಟ್ಟೂರಿನಲ್ಲಿ ಬಂದು ಜೀವಂತ ಸಮಾಧಿ ಹೊಂದಿದರು ಎಂದು ಇಲ್ಲಿನ ಸ್ಥಳ ಪುರಾಣ ಹೇಳುತ್ತೆ. ಈ ಕ್ಷೇತ್ರದಲ್ಲಿ ಮೂರ್ಕಾಲು ಮಠ, ತೊಟ್ಟಿಲು ಮಠ, ಗಚ್ಚಿನ ಮಠ, ಹಿರೇಮಠ ಮತ್ತು ಮರಿ ಕೊಟ್ಟೂರೇಶ್ವರ ಮಠ ಎಂದು 5 ಸ್ಥಳಗಳಿದ್ದು, ತೊಟ್ಟಿಲು ಮಠಕ್ಕೆ ಹೋಗಿ ಅಲ್ಲಿರುವ ತೊಟ್ಟಿಲನ್ನ ತೂಗಿ ಬರೋದ್ರಿಂದ ಸಂತಾನ ಸಮಸ್ಯೆ ದೂರವಾಗುತ್ತೆ ಎಂದು ಹೇಳಲಾಗುತ್ತೆ. ಇನ್ನು ಗಚ್ಚಿನ ಮಠದಲ್ಲಿ ಗುರುಗಳ ಗದ್ದುಗೆ ಇದ್ದು ರುದ್ರಾಕ್ಷಿ ಮಾಲೆ ಧರಿಸಿ ತಲೆಯಲ್ಲಿ ಬಂಗಾರದ ಕಿರೀಟವನ್ನ ಹೊಂದಿ ಕೇಸರಿ ಬಣ್ಣದ ಶಾಲಿನಲ್ಲಿ ಗುರು ಕೊಟ್ಟೂರೇಶ್ವರರು ಭಕ್ತರಿಗೆ ದರ್ಶನವನ್ನ ನೀಡುತ್ತಿದ್ದಾರೆ. ಇಲ್ಲಿಗೆ ಬಂದು ಯಾವುದೇ ವರಗಳನ್ನ ಬೇಡಿದ್ರೂ ಕರುಣಾಮಯರಾದ ಕೊಟ್ಟೂರೇಶ್ವರರು ಇಲ್ಲ ಎನ್ನದೆ ನಮ್ಮೆಲ್ಲ ಕೋರಿಕೆಗಳನ್ನ ಮಾನ್ಯ ಮಾಡ್ತಾನೆ ಎನ್ನುವುದು ಇಲ್ಲಿಗೆ ಭೇಟಿ ನೀಡುವ ಅಸಂಖ್ಯಾತ ಭಕ್ತರ ನಂಬಿಕೆಯಾಗಿದೆ. ಸಾಮಾನ್ಯವಾಗಿ ಮೂಲ ನಕ್ಷತ್ರದಂದು ಯಾವ ಕೆಲಸಗಳನ್ನ ಮಾಡಬಾರದು ಎಂಬ ಪ್ರತೀತಿ ಜಾರಿಯಲ್ಲಿದೆ. ಆದರೆ ಕೊಟ್ಟೂರಿನಲ್ಲಿ ಪ್ರತಿ ವರ್ಷ ಫೆಬ್ರವರಿ ತಿಂಗಳಿನಲ್ಲಿ ಬರುವ ಮೂಲ ನಕ್ಷತ್ರದಂದು ಗುರುವಿನ ರಥೋತ್ಸವ ನಡೆಯುತ್ತೆ. ಈ ಜಾತ್ರೆಯನ್ನ ವೀಕ್ಷಿಸೋದಕ್ಕೆ ಕರ್ನಾಟಕ ಮಾತ್ರವಲ್ಲದೆ ಮಹಾರಾಷ್ಟ್ರ, ಆಂಧ್ರಪ್ರದೇಶ, ತಮಿಳುನಾಡಿನಿಂದಲೂ ಜನರು ಆಗಮಿಸುತ್ತಾರೆ. ಜಾತಿಗಳ ನಡುವಿನ ಭೇದ ತೊರೆಯಲು ಅವತರಿಸಿದ ಗುರುಗಳು ವಿಶ್ವಕ್ಕೆ ಮಾನವತೆಯ ಸಂದೇಶವನ್ನ ಸಾರಿದ್ದಾರೆ. ಇಲ್ಲಿ ನಡೆಯುವ ಜಾತ್ರೆಯ ದಿನ ದಲಿತ ಕೇರಿಯ ಮಹಿಳೆಯರು ಗಿಣ್ಣಿನ ಪ್ರಸಾದವನ್ನ ಮಾಡಿ ಗುರುಗಳ ರಥಕ್ಕೆ ಸಮರ್ಪಿಸಿ ಆರತಿ ಎತ್ತಿದ ಬಳಿಕವೇ ರಥವು ಮುಂದಕ್ಕೆ ಚಲಿಸುತ್ತೆ. ಪ್ರತಿ ವರ್ಷ ಇಲ್ಲಿ ನಡೆಯುವ ಜಾತ್ರೆಯ ಹಿಂದಿನ ದಿನ ದಲಿತ ಕೇರಿಯಲ್ಲಿ ಎಮ್ಮೆ ಅಥವಾ ಹಸುವು ಕರು ಹಾಕೋದು ಕೊಟ್ಟೂರೇಶ್ವರರ ಪವಾಡ ಎಂದೇ ಹೇಳಲಾಗುತ್ತೆ. ಇನ್ನು ದೆಹಲಿಯ ಸುಲ್ತಾನನಾದ ಅಕ್ಬರನು ಕೂಡ ಈ ಗುರುಗಳ ಭಕ್ತನಾಗಿದ್ದು, ಕೊಟ್ಟೂರಿಗೆ ಭೇಟಿ ನೀಡಿದಾಗ ಅಕ್ಬರನು ಗುರುಗಳಿಗೆ ಒಂದು ಮಂಚ ಹಾಗೂ ಖಡ್ಗವನ್ನ ಕಾಣಿಕೆಯಾಗಿ ಸಮರ್ಪಣೆ ಮಾಡಿದ ಎಂದು ಇಲ್ಲಿನ ಸ್ಥಳ ಪುರಾಣದಲ್ಲಿ ಉಲ್ಲೇಖಿಸಲಾಗಿದ್ದು, ಇಂದಿಗೂ ಗಚ್ಚಿನ ಮಠದಲ್ಲಿ ಅಕ್ಬರನು ನೀಡಿದ ಖಡ್ಗ ಹಾಗೂ ಮಂಚವನ್ನ ನೋಡಬಹುದಾಗಿದೆ. ಇಲ್ಲಿಗೆ ಬರುವ ಪ್ರತಿ ಭಕ್ತಾದಿಗಳಿಗೂ ನಿತ್ಯ ಅನ್ನದಾಸೋಹದ ವ್ಯವಸ್ಥೆ ಇದ್ದು ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆಯವರೆಗೆ ಅನ್ನ ಸಂತರ್ಪಣೆಯನ್ನ ಮಾಡಲಾಗುತ್ತೆ. ಇಲ್ಲಿ ನೀಡುವ ಗೋಧಿ ಪಾಯಸ ಹೆಚ್ಚು ಪ್ರಸಿದ್ಧಿಯಾಗಿದ್ದು, ಬೆಲ್ಲ, ಗೋಡಂಬಿ, ಒಣದ್ರಾಕ್ಷಿ, ಉತ್ತುತ್ತಿ, ತುಪ್ಪ, ಏಲಕ್ಕಿ ಪುಡಿಯನ್ನ ಹಾಕಿ ಮಾಡುವ ಗೋಧಿ ಪಾಯಸವು ಮತ್ತೆ ಈ ಸನ್ನಿಧಾನಕ್ಕೆ ಹೋಗಿ ಪ್ರಸಾದ ಸ್ವೀಕರಿಸಬೇಕು ಎನ್ನುವ ಆಸೆ ಹುಟ್ಟುವಂತೆ ಮಾಡುತ್ತೆ. ಭಾನುವಾರ, ಗುರುವಾರ, ಹುಣ್ಣಿಮೆ, ಅಮಾವಾಸ್ಯೆಯಂದು ಗುರುಗಳ ಸಮಾಧಿಗೆ ವಿಶೇಷ ಪೂಜೆಯನ್ನ ಮಾಡಲಾಗ್ತಾ ಇದ್ದು, ಜಾತಿಹೀನನ ಮನೆಯ ಜ್ಯೋತಿ ತಾಹೀನವೇ, ಜಾತಿ ವಿಜಾತಿ ಎನಬೇಡ, ದೇವನೊಲಿದಾತನೇ ಜಾತ ಎನ್ನುವ ಉಕ್ತಿಯಂತೆ ತನ್ನ ಬಳಿ ಬರುವ ಎಲ್ಲಾ ವರ್ಗದವರಿಗೂ ಸಮನಾದ ಆಶೀರ್ವಾದವನ್ನ ನೀಡುತ್ತಿದ್ದಾರೆ ಗುರು ಕೊಟ್ಟೂರೇಶ್ವರರು. ಕಾರ್ತಿಕ
ಕಾರ್ತಿಕ ಮಾಸ, ಶ್ರಾವಣ ಮಾಸ, ಯುಗಾದಿ, ದೀಪಾವಳಿ ಹಾಗೂ ಡಿಸೆಂಬರ್ ತಿಂಗಳಿನಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮಗಳನ್ನು ಈ ಕ್ಷೇತ್ರದಲ್ಲಿ ಬಹು ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದ್ದು, ಪವಾಡ ಪುರುಷರಾದ ಈ ಸ್ವಾಮಿಯ ಸನ್ನಿಧಾನವನ್ನ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ದರ್ಶನ ಮಾಡಬಹುದಾಗಿದ್ದು, ಇಲ್ಲಿಗೆ ಬರುವ ಭಕ್ತಾದಿಗಳು ತಮ್ಮ ಇಷ್ಟಾನುಸಾರ ಗುರುಗಳ ಗದ್ದುಗೆಗೆ ಪೂಜೆ ಸಲ್ಲಿಸಬಹುದಾಗಿದೆ. ಜಗಜ್ಯೋತಿ ಕೊಟ್ಟೂರೇಶ್ವರರು ನೆಲೆ ನಿಂತ ಈ ಸ್ಥಳವು ಬಳ್ಳಾರಿ ಜಿಲ್ಲೆಯ ಕೂಡ್ಲಗಿ ತಾಲೂಕಿನ ಕೊಟ್ಟೂರು ಎಂಬ ಪ್ರದೇಶದಲ್ಲಿದೆ. ಈ ಕ್ಷೇತ್ರವು ಬೆಂಗಳೂರಿನಿಂದ 282 ಕಿಲೋಮೀಟರ್, ಹುಬ್ಬಳ್ಳಿಯಿಂದ 163 ಕಿಲೋಮೀಟರ್, ಹಾಸನದಿಂದ 267 ಕಿಲೋಮೀಟರ್, ಶಿವಮೊಗ್ಗದಿಂದ 147 ಕಿಲೋಮೀಟರ್, ಬೆಳಗಾವಿಯಿಂದ 268 ಕಿಲೋಮೀಟರ್, ಬಳ್ಳಾರಿಯಿಂದ 102 ಕಿಲೋಮೀಟರ್, ಕೂಡ್ಲಗಿಯಿಂದ 21 ಕಿಲೋಮೀಟರ್ ದೂರದಲ್ಲಿದೆ. ರಾಜ್ಯದ ನಾನಾ ಭಾಗಗಳಿಂದ ಬಳ್ಳಾರಿಗೆ ಕರ್ನಾಟಕ ಬಸ್ ಸಾರಿಗೆ ಸೌಲಭ್ಯವಿದ್ದು, ಬಳ್ಳಾರಿಗೆ ತಲುಪಿ ಅಲ್ಲಿಂದ ಸುಲಭವಾಗಿ ಈ ದೇಗುಲಕ್ಕೆ ಸರ್ಕಾರಿ ಬಸ್ ಮೂಲಕ ತಲುಪಬಹುದಾಗಿದೆ. ಸಾಧ್ಯವಾದರೆ ನೀವು ಒಮ್ಮೆ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಕೊಟ್ಟೂರೇಶ್ವರರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಇವತ್ತಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನ ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ inspireKannada@gmail.com. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.